ಬೆಂಗಳೂರಲ್ಲಿ 28ರಲ್ಲಿ 16 BJP ಇರೋದು ಮೆಜಾರಿಟಿ. ಈ ಡೆವಲಪ್ ಆಗ್ದಿರಾ, ಇಷ್ಟು ಡೆವಲಪ್ ಆಗ್ದಿರಾ ಬೆಂಗಳೂರು ಹೆಂಗೆ ಡೆವಲಪ್ ಆಗ್ತೈತೆ? ಅದಕ್ಕೆ ಕೇಳಿದ್ರೆ ಏನು BJP ಅವ್ರೇನು ನೀವು ನಮಗೆ ಕೊಟ್ಟಿದ್ದೀರಾ ಅಂತ ಕೇಳ್ತೀರಿ. ನಾನು ಸವಾಲಾಗ್ತಾ ಇದ್ದೀನಿ ಅವ್ರಿಗೆ. ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ನನಗೆ ಫೋನ್ ಮಾಡಿದರು. ಇವತ್ತು ನಗರಾಭಿವೃದ್ಧಿ ಸಚಿವರು ಇದ್ದಲ್ಲ ಯಾರು, ಬೈರ್ತಿ ಸುರೇಶ್, ಅವ್ರು 4 ಸರಿ ನನಗೆ ಫೋನ್ ಮಾಡಿದರು. ಹಣ ಕೊಡಿ, 100 ಕೋಟಿ ಹಣ ಕೊಡಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅಂತ. 100 ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ ನಾನು. ಕೇಳಿದ್ದು 100, ಕೊಟ್ಟಿದ್ದು 100. ನೀವು ಜಯನಗರದಲ್ಲೂ ಕೇಳಿದ್ರೆ ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ಕೊಡ್ತೀನಿ ಅಂತ. ನನಗನ್ಸುತ್ತೆ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಮೊನ್ನೆ ಡೆಲ್ಲಿಗೆ ಹೋಗಿ ನಿಂತ್ಕೊಂಡು ಹಿಂಗೆ ನಿರ್ಮಲಾ ಸೀತಾರಾಮನ್ ಮುಂದೆ ಅವರು ಫೈನಾನ್ಸ್ ಮಿನಿಸ್ಟರ್ ಹತ್ರ, ಪ್ರಧಾನಿ ನರೇಂದ್ರ ಮೋದಿಯವ್ರ ಹತ್ರ ಅನುದಾನ ಕೊಡಿ. ಅವರೇನಾದರೂ ನಿಮ್ಮನ್ನು ತಗ್ಗಿ ಬಗ್ಗಿ ನಡಿಬೇಕು ಏನೋ ಇನ್ನೊಂದು ಪದ ಹೇಳಿದ್ದಾರೆ DK ಶಿವಕುಮಾರ್ ಅವರು ಅಂತ ಅಂದಿದ್ರೆ ನಿಮ್ಮ ಕತೆ ಏನು? ಅಂದರೆ ನೀವು ಇಲ್ಲಿ ಕರ್ನಾಟಕದಲ್ಲಿ BJP ಅವರೆಲ್ಲ ತಗ್ಗಿ ಬಗ್ಗಿ ನಡೆದ್ರೆ ಹಣ ಕೊಡ್ತೀರಿ ಅಂತ. ನೀವು ಡೆಲ್ಲಿಗೆ ಹೋದ ತಕ್ಷಣ ನಿಮಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಸನ್ಮಾನ ಮಾಡಿ ನಿಮಗೆ ಹಣ ಕೊಟ್ಟು ಕಳಿಸ್ಬೇಕು ಕೇಂದ್ರದವರು. ಅಲ್ಲಿ ಎಂಥ ವಿಪರ್ಯಾಸ ಇವ್ರದ್ದು. ಇದನ್ನೇ ಹೇಳೋದು ಕಾಂಗ್ರೆಸ್ಸಿನ ಡಬಲ್ ಸ್ಟ್ಯಾಂಡರ್ಡ್. ನಾಚಿಕೆ ಆಗ್ಬೇಡವಾ ಕಾಂಗ್ರೆಸ್ ಅವ್ರಿಗೆ? ಇಲ್ಲಿ ಡೈಲಾಕು, ಅಲ್ಲಿ ಟುಸ್ ಪಟಾಕಿ ಅಲ್ಲ, ಟುಸ್ ಪಟಾಕಿ. ಅದರಿಂದ ನಾವು ಈಗ ಈ ಗುಂಡಿಗಳ ಊರಿಗೆ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು. ಪ್ರತಿ ವಿಧಾನಸಭೆಗೂ ಅಟ್ಲೀಸ್ಟ್ 100 ಕೋಟಿ. ಹಿಂದೆ ಹೆಂಗೆ ನಮ್ಮ ಸರ್ಕಾರ ಇದ್ದಾಗ ನಾವು ಬಿಡುಗಡೆ ಮಾಡಿದ್ರಿ, ಅದೇ ರೀತಿ ಹಣವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ನಾವು ಇನ್ನೂ ಜಾಸ್ತಿ ಕೊಟ್ಟಿದ್ದೀರಿ. 100 ಅಲ್ಲ, ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 200, 250 ಕೋಟಿ ಕೊಟ್ಟಿದ್ದೀರಿ ನಾವು ದೊಡ್ಡ ಕ್ಷೇತ್ರಗಳಿಗೆಲ್ಲ. ಕೂಡಲೇ ಹಣ ಬಿಡುಗಡೆ ಆಗಬೇಕು. ಈ ಗುಂಡಿಗಳ ಊರು ಹೋಗಿ ನೆಮ್ಮದಿಯ ಊರಾಗಿ ಬದುಕುವಂಥದ್ದಕ್ಕೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಐತಲ್ಲ, ಆ ಬ್ರ್ಯಾಂಡ್ ಬೆಂಗಳೂರು ಹೇಳಿದ್ದೇ ಹೋಯ್ತು. 17 ತಿಂಗಳಾಯಿತು ಬ್ರ್ಯಾಂಡ್ ಬೆಂಗಳೂರು ಹೇಳಿ, ಒಂದು ಸ್ಟೆಪ್ ಮುಂದೆ ಹೋಗಿಲ್ಲ. ಒಂದು ಬ್ರ್ಯಾಂಡ್ ಬೆಂಗಳೂರು ಒಂದು ಸ್ಟೆಪ್ ಮುಂದೆ ಹೋಗಿಲ್ಲ. ನಿಮ್ಮ ಹೆಸರೇನು ಹೇಳಿದ್ರಿ? ಚಂದ್ರಶೇಖರ್. ನೀವೇನ ಪ್ರೆಸ್ ಅವರು ನೀರಿನ ಬೆಲೆ ಏನಾನ ಕೇಳಿದ್ರೆ ನಿಮ್ಮ ಮೇಲೇನೂ ನಾನು ಕ್ರಮ ಅಂತ ಹೇಳಿದ್ದಾರೆ DK ಶಿವಕುಮಾರ್ ಅವರು. ನಾನೇನು ಹೇಳಿ? ಮೀಡಿಯಾದವರು ನನ್ನ ವಿರುದ್ಧ ಬರೆದ್ರೂ ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದಾರಣ್ಣ. ಮೀಡಿಯಾದವ್ರು ನನ್ನ ವಿರುದ್ಧ ಹೇಳಿದ್ರೂ ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಅವ್ರು ಹೇಳಿರೋದು ಕೇರ್ ಮಾಡಲ್ಲ ನಿಮ್ಮನ್ನು ಅಂತ ಹೇಳಿದ್ದಾರೆ. ಮೀಡಿಯಾದವ್ರನ್ನೇ ನಾನು ಕೇರ್ ಮಾಡಲ್ಲ, ವಿರೋಧ ಪಕ್ಷದವ್ರು ನಾನು ಕೇರ್ ಮಾಡಲ್ಲ. ಈಗ ಆ ಬೋರ್ಡ್ ಚೇರ್ಮನ್, ವಾಟರ್ ಸಪ್ಲೈ ಬೋರ್ಡ್ ಚೇರ್ಮನ್ ಎಲ್ಲ MLAಗೂ ಪತ್ರ ಸಹಕಾರ ಕೊಡಬೇಕಂತೆ. ಬೆಲೆ ಏರಿಕೆ ಮಾಡೋದಕ್ಕೆ ಸಹಕಾರ ಕೊಡಬೇಕಂತೆ ಇವ್ರಿಗೆ. ಹೆಂಗಾಗ್ತೈತೆ ಅಂದರೆ ಯಾವನ ಹತ್ರ ನೋಡ್ಬಿಟ್ಟು ವಿಷ ಕುಡಿಯೋಕ್ಕೆ ಸಹಕಾರ ಕೊಡಪ್ಪ ಅಂದಂಗಾಯ್ತು. ನಾನೊಂಚೂರು ಪಾಯ್ಸನ್ ಕೊಡ್ತೀನಿ, ಅದನ್ನು ಕುಡಿಯೋಕ್ಕೆ ಸಹಕಾರ ಕೊಡು ಅಂದಂಗೆ ಆಯ್ತು ಇವ್ರ ಕತೆ. ಇವಾಗೇ ತೆರಿಗೆ ಹಾಕಿದ್ದೀರ, ಹಾಲಂದು ಜಾಸ್ತಿ 3 ರೂಪಾಯಿ ಜಾಸ್ತಿ. ಈಗ ಮತ್ತೆ 5 ರೂಪಾಯಿಗೆ ಸ್ಕೆಚ್ ಹಾಕಿದ್ದೀರ, ಮತ್ತೆ 5 ರೂಪಾಯಿ ಹಾಲಿನ ತೆರಿಗೆ ಮಾಡೋಕ್ಕೆ ಹೋಗಿದ್ದೀರ. ಪೆಟ್ರೋಲ್ ತೆರಿಗೆ, ಡೀಸೆಲ್ ತೆರಿಗೆ, ಆಲ್ಕೋಹಾಲ್ ತೆರಿಗೆ. ಈಗ ಆಲ್ಕೋಹಾಲ್ ಮತ್ತೆ ಆಲ್ಕೋಹಾಲ್ಗೆ 50 ರೂಪಾಯಿ ಆಗ್ತಾಯಿದೆ ಕ್ವಾರ್ಟರ್ಗೆ. ಅದನ್ನು ತಯಾರು ಮಾಡ್ಕೊಂಡವ್ರು ಅವಾಗೆ ಕ್ವಾರ್ಟರ್ಗೆ 50. ಯಾರ್ಯಾರು ಕ್ವಾರ್ಟರ್ ಪ್ರಿಯರ್ ಇದ್ದಾರೋ ಕರ್ನಾಟಕದಲ್ಲಿ ಅವರೆಲ್ಲ ರೆಡಿಯಾಗಿರಿ. 50 ರೂಪಾಯಿ ಕೊಡ್ಬೇಕು ನೀವೆಲ್ಲ ಕ್ವಾರ್ಟರ್ ಪ್ರಿಯರ್. ಬಡ್ಜೆಟಲ್ಲಿ ಈ ಸರಿ ಸಿದ್ದರಾಮಯ್ಯನವರು ರೆಡಿ ಮಾಡ್ಕೊಂಬಿಟ್ಟವ್ರು. ಅವಾಗೆ ನೋಡಿದೆ ನಾನು, ರೆಡಿ ಮಾಡ್ಕೊಂಬಿಟ್ಟವ್ರು 50 ರೂಪಾಯಿ ಇನ್ನು ಮತ್ತೆ ಕ್ವಾರ್ಟ್ರು. ಫಾರಿನ್ ಡ್ರಿಂಕ್ ಮೇಲೆಲ್ಲ ರೇಟ್ ಕಡಿಮೆ ಮಾಡ್ತಾರೆ. ಅದ್ರ ಮೇಲೂ ಆಗಿದೆ. ಇನ್ನೇನು ಉಳಿದಿದೆ ನಿಮಗೆ? ಮೊನ್ನೆ ಪುಣ್ಯಾತ್ಮ ಫಾರೆಸ್ಟ್ ಮಿನಿಸ್ಟ್ರು ನದಿಗಳಿಗೂ ತೆರಿಗೆ ಹಾಕ್ಬಿಡ್ತೀನಿ 3 ರೂಪಾಯಿ ಅಂದರು. ಅದು ಲೀಟ್ರ್ಗ ಕ್ವಾರ್ಟರ್ಗ ಗೊತ್ತಿಲ್ಲ. ಲೀಟ್ರ್ಗ ಕ್ವಾರ್ಟರ್ಗ? ಕ್ವಾರ್ಟರ್ ಅಂದರೆ ಇದು ML ಬಂದ್ಬಿಡ್ತೈತೆ. 250 ml, 300 ml, 500 ml ಬಂದ್ಬಿಡ್ತೈತೆ. ಬೆಂಗಳೂರಲ್ಲಿ 28ರಲ್ಲಿ 16 BJP ಇರೋದು ಮೆಜಾರಿಟಿ. ಈ ಡೆವಲಪ್ ಆಗ್ದಿರಾ
ಇಷ್ಟು ಡೆವಲಪ್ ಆಗದಿರ ಬೆಂಗಳೂರು ಹೆಂಗೆ ಡೆವಲಪ್ ಆಗ್ತೈತೆ? ಅದಕ್ಕೆ ಕೇಳಿದ್ರೆ ಏನು ಬಿ ಜೆ ಪಿಯವ್ರೇನು ನೀವು ನಮಗೆ ಕೊಟ್ಟಿದ್ದೀರಾ ಅಂತ ಕೇಳ್ತೀರಿ. ನಾನು ಸವಾಲಾಗ್ತಾ ಇದ್ದೀನಿ ಅವ್ರಿಗೆ. ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ನನಗೆ ಫೋನ್ ಮಾಡಿದರು. ಇವತ್ತು ನಗರಾಭಿವೃದ್ಧಿ ಸಚಿವರಿದ್ದಲ್ಲ ಯಾರು, ಬೈರ್ತಿ ಸುರೇಶ್, ಅವ್ರು 4 ಸರಿ ನನಗೆ ಫೋನ್ ಮಾಡಿದರು. ಹಣ ಕೊಡಿ, 100 ಕೋಟಿ ಹಣ ಕೊಡಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅಂತ. 100 ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ ನಾನು. ಕೇಳಿದ್ದು 100, ಕೊಟ್ಟಿದ್ದು 100. ನೀವು ಜಯನಗರದಲ್ಲೂ ಕೇಳಿದ್ರೆ ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ಕೊಡ್ತೀನಿ ಅಂತ. ನನಗನ್ಸುತ್ತೆ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಮೊನ್ನೆ ಡೆಲ್ಲಿಗೆ ಹೋಗಿ ನಿಂತ್ಕೊಂಡು ಹಿಂಗೆ ನಿರ್ಮಲಾ ಸೀತಾರಾಮನ್ ಮುಂದೆ, ಅವರು ಫೈನಾನ್ಸ್ ಮಿನಿಸ್ಟರ್ ಹತ್ರ, ಪ್ರಧಾನಿ ನರೇಂದ್ರ ಮೋದಿಯವ್ರ ಹತ್ರ ಅನುದಾನ ಕೊಡಿ. ಅವರೇನಾದರೂ ನಿಮ್ಮನ್ನು ತಗ್ಗಿ ಬಗ್ಗಿ ನಡಿಬೇಕು ಏನೋ ಇನ್ನೊಂದು ಪದ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಅಂದಿದ್ರೆ ನಿಮ್ಮ ಕತೆ ಏನು? ಅಂದರೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯವರೆಲ್ಲ ತಗ್ಗಿ ಬಗ್ಗಿ ನಡೆದ್ರೆ ಹಣ ಕೊಡ್ತೀರಿ ಅಂತ. ನೀವು ಡೆಲ್ಲಿಗೆ ಹೋದ ತಕ್ಷಣ ನಿಮಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಸನ್ಮಾನ ಮಾಡಿ ನಿಮಗೆ ಹಣ ಕೊಟ್ಟು ಕಳಿಸ್ಬೇಕು ಕೇಂದ್ರದವರು. ಅಲ್ಲಿ ಎಂಥ ವಿಪರ್ಯಾಸ ಇವ್ರದ್ದು. ಇದನ್ನೇ ಹೇಳೋದು ಕಾಂಗ್ರೆಸ್ಸಿನ ಡಬಲ್ ಸ್ಟ್ಯಾಂಡರ್ಡ್. ನಾಚಿಕೆ ಆಗ್ಬೇಡ್ವಾ ಕಾಂಗ್ರೆಸ್ ಅವ್ರಿಗೆ? ಇಲ್ಲಿ ಡೈಲಾಕು, ಅಲ್ಲಿ ಟುಸ್ ಪಟಾಕಿ. ಅಲ್ಲ, ಟುಸ್ ಪಟಾಕಿ. ಅದರಿಂದ ನಾವು ಈಗ ಈ ಗುಂಡಿಗಳ ಊರಿಗೆ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು. ಪ್ರತಿ ವಿಧಾನಸಭೆಗೂ ಅಟ್ಲೀಸ್ಟ್ 100 ಕೋಟಿ, ಹಿಂದೆ ಹೆಂಗೆ ನಮ್ಮ ಸರ್ಕಾರ ಇದ್ದಾಗ ನಾವು ಬಿಡುಗಡೆ ಮಾಡಿದ್ರಿ, ಅದೇ ರೀತಿ ಹಣವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ನಾವು ಇನ್ನೂ ಜಾಸ್ತಿ ಕೊಟ್ಟಿದ್ದೀರಿ. 100 ಅಲ್ಲ, ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 200, 250 ಕೋಟಿ ಕೊಟ್ಟಿದ್ದೀರಿ ನಾವು ದೊಡ್ಡ ಕ್ಷೇತ್ರಗಳಿಗೆಲ್ಲ. ಕೂಡಲೇ ಹಣ ಬಿಡುಗಡೆ ಆಗಬೇಕು. ಈ ಗುಂಡಿಗಳ ಊರು ಹೋಗಿ ನೆಮ್ಮದಿಯ ಊರಾಗಿ ಬದುಕುವಂಥದ್ದಕ್ಕೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಐತಲ್ಲ, ಬ್ರ್ಯಾಂಡ್ ಬೆಂಗಳೂರು ಹೇಳಿದ್ದೇ ಹೋಯ್ತು. 17 ತಿಂಗಳಾಯಿತು ಬ್ರ್ಯಾಂಡ್ ಬೆಂಗಳೂರು ಹೇಳಿ, ಒಂದು ಸ್ಟೆಪ್ ಮುಂದೆ ಹೋಗಿಲ್ಲ. ಒಂದು ಬ್ರ್ಯಾಂಡ್ ಬೆಂಗಳೂರು ಒಂದು ಸ್ಟೆಪ್ ಮುಂದೆ ಹೋಗಿಲ್ಲ. ನಿಮ್ಮ ಹೆಸರೇನು ಹೇಳಿದ್ರಿ? ಚಂದ್ರಶೇಖರ್. ನೀವೇನ ಪ್ರೆಸ್ ಅವರು ನೀರಿನ ಬೆಲೆ ಏನಾನ ಕೇಳಿದ್ರೆ ನಿಮ್ಮ ಮೇಲೂ ನಾನು ಕ್ರಮ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾನೇನು ಹೇಳಿ? ಮೀಡಿಯಾದವರು ನನ್ನ ವಿರುದ್ಧ ಬರೆದ್ರೂ ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದಾರಣ್ಣ. ಮೀಡಿಯಾದವ್ರು ನನ್ನ ವಿರುದ್ಧ ಹೇಳಿದ್ರೂ ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಅವ್ರು ಹೇಳಿರೋದು ಕೇರ್ ಮಾಡಲ್ಲ ನಿಮ್ಮನ್ನು ಅಂತ ಹೇಳಿದ್ದಾರೆ. ಮೀಡಿಯಾದವ್ರನ್ನೇ ನಾನು ಕೇರ್ ಮಾಡಲ್ಲ, ವಿರೋಧ ಪಕ್ಷದವ್ರು ನಾನು ಕೇರ್ ಮಾಡಲ್ಲ. ಈಗ ಆ ಬೋರ್ಡ್ ಚೇರ್ಮನ್, ವಾಟರ್ ಸಪ್ಲೈ ಬೋರ್ಡ್ ಚೇರ್ಮನ್ ಎಲ್ಲ MLAಗೂ ಪತ್ರ ಸಹಕಾರ ಕೊಡಬೇಕಂತೆ. ಬೆಲೆ ಏರಿಕೆ ಮಾಡೋದಕ್ಕೆ ಸಹಕಾರ ಕೊಡಬೇಕಂತೆ ಇವ್ರಿಗೆ. ಹೆಂಗಾಗ್ತೈತೆ ಅಂದರೆ ಯಾವನ ಹತ್ರ ನೋಡ್ಬಿಟ್ಟು ವಿಷ ಕುಡಿಯೋಕ್ಕೆ ಸಹಕಾರ ಕೊಡಪ್ಪ ಅಂದಂಗಾಯ್ತು. ನಾನೊಂಚೂರು ಪಾಯ್ಸನ್ ಕೊಡ್ತೀನಿ, ಅದನ್ನು ಕುಡಿಯೋಕ್ಕೆ ಸಹಕಾರ ಕೊಡು ಅಂದಂಗೆ ಆಯ್ತು ಇವ್ರ ಕತೆ. ಇವಾಗೇ ತೆರಿಗೆ ಹಾಕಿದ್ದೀರ, ಹಾಲಂದು ಜಾಸ್ತಿ, 3 ರೂಪಾಯಿ ಜಾಸ್ತಿ. ಈಗ ಮತ್ತೆ 5 ರೂಪಾಯಿಗೆ ಸ್ಕೆಚ್ ಹಾಕಿದ್ದೀರ, ಮತ್ತೆ 5 ರೂಪಾಯಿ ಹಾಲಿನ ತೆರಿಗೆ ಮಾಡೋಕ್ಕೆ ಹೋಗಿದ್ದೀರ. ಪೆಟ್ರೋಲ್ ತೆರಿಗೆ, ಡೀಸೆಲ್ ತೆರಿಗೆ, ಆಲ್ಕೋಹಾಲ್ ತೆರಿಗೆ. ಈಗ ಮತ್ತೆ ಆಲ್ಕೋಹಾಲ್ಗೆ 50 ರೂಪಾಯಿ ಆಗ್ತಾ ಇದೆ ಕ್ವಾರ್ಟರ್ಗೆ. ಅದನ್ನು ತಯಾರು ಮಾಡ್ಕೊಂಡವ್ರು ಅವಾಗೆ ಕ್ವಾರ್ಟರ್ಗೆ 50. ಯಾರ್ಯಾರು ಕ್ವಾರ್ಟರ್ ಪ್ರಿಯರ್ ಇದ್ದಾರೋ ಕರ್ನಾಟಕದಲ್ಲಿ ಅವರೆಲ್ಲ ರೆಡಿಯಾಗಿರಿ. ಇನ್ನು 50 ರೂಪಾಯಿ ಕೊಡ್ಬೇಕು ನೀವೆಲ್ಲ ಕ್ವಾರ್ಟರ್ ಪ್ರಿಯರ್. ಬಡ್ಜೆಟಲ್ಲಿ ಈ ಸರಿ ಸಿದ್ದರಾಮಯ್ಯನವರು ರೆಡಿ ಮಾಡ್ಕೊಂಬಿಟ್ಟವ್ರು. ಅವಾಗೆ ನೋಡಿದೆ ನಾನು, ರೆಡಿ ಮಾಡ್ಕೊಂಬಿಟ್ಟವ್ರು 50 ರೂಪಾಯಿ ಇನ್ನು ಮತ್ತೆ ಕ್ವಾರ್ಟ್ರು. ಫಾರಿನ್ ಡ್ರಿಂಕ್ ಮೇಲೆಲ್ಲ ರೇಟ್ ಕಡಿಮೆ ಮಾಡ್ತಾರೆ. ಅದ್ರ ಮೇಲೂ ಆಗಿದೆ. ಇನ್ನೇನು ಉಳಿದಿದೆ ನಿಮಗೆ? ಮೊನ್ನೆ ಪುಣ್ಯಾತ್ಮ ಫಾರೆಸ್ಟ್ ಮಿನಿಸ್ಟ್ರು ನದಿಗಳಿಗೂ ತೆರಿಗೆ ಹಾಕ್ಬಿಡ್ತೀನಿ 3 ರೂಪಾಯಿ ಅಂದರು. ಅದು ಲೀಟ್ರ್ಗ ಕ್ವಾರ್ಟರ್ಗ ಗೊತ್ತಿಲ್ಲ. ಲೀಟ್ರ್ಗ ಕ್ವಾರ್ಟರ್ ಅಂದರೆ ಇದು ML ಬಂದ್ಬಿಡ್ತೈತೆ. 250 ml, 300 ml, 500 ml ಬಂದ್ಬಿಡ್ತೈತೆ.